ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗೋ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ಅವರು ಇವತ್ತಿನ ದಿವಸ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಲೆಟ್ಟಿಂಗ್ ಗೋ ಬರ್ತಾ ಇದೆ, ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ ಅನ್ನೋದಿದೆ. ಇಲ್ಲಿ ಪ್ರೊಜೆಕ್ಷನ್ಸ್ ಬರ್ತಾ ಇದೆ, ಇಬ್ರಿಗೂ ಏನೋ ಮಾತುಕತೆಗಳಾಗಿದೆ ಅನ್ನೋದು ಬರ್ತಾ ಇದೆ. ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಇಲ್ಲಿಂದ ಏನು ಬರುತ್ತೆ. ಇಲ್ಲಿ ಇಮೋಷ್ನಲ್ ಇನ್ಫ್ಲೂಯೆನ್ಸ್, ಮತ್ತೊಂದು ಇಲ್ಲಿ ರಿಲೀಸಿಂಗ್ ಡಿಫಿಕಲ್ಟಿ ಅಪ್ ಫ್ರಮ್ ದಿ ಡೆಪ್ತ್ಸ್ ಅನ್ನೋದು ಬರ್ತಾ ಇದೆ. ಯಾರ್ದೋ ಮಾತುಗಳಿಗೆ, ಯಾರ್ದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ ಈ ವ್ಯಕ್ತಿ. ನಿಮ್ಮ ಜೊತೆ ಜಗಳ ಆಗಿದೆ, ಅದರಿಂದ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ. ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆದರೆ ಈಗಿನ ಸಿಚುವೇಶನ್ ನೋಡಿದಾಗ ಅದೆಲ್ಲ ಕಡಿಮೆ ಆಗಿದೆ ಅನ್ನೋದು ಬರ್ತಾ ಇದೆ. ಆ ಒಂದು ನೆಗೆಟಿವಿಟಿ ಎಲ್ಲ ರಿಲೀಸ್ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಮತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಆದರೆ ಮೊದಲಿನ ಆತ್ಮೀಯತೆ ಇಲ್ಲ. ಆಗಾಗ ಅವ್ರಿಗೆ ಹಳೆ ನೆನಪುಗಳು ಬರ್ತಾ ಇರುತ್ತೆ. ಇಲ್ಲೊಂದು ಥರ್ಡ್ ಪಾರ್ಟಿ ಇಶ್ಯೂ ಸ್ಟ್ರಾಂಗ್ ಆಗಿದೆ. ಆಗಾಗ ಇದ್ರ ಬಗ್ಗೆನೇ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗ್ತಾ ಇರುತ್ತೆ. ಜಗಳಗಳು ಮಾಡ್ಕೋತೀರಾ, ಆದರೆ ಮತ್ತೆ ಮಾತಾಡ್ತೀರಾ ಅನ್ನೋದಿದೆ. ಯಾಕೆಂದರೆ ಇಬ್ರಿಗೂ ತುಂಬ ದಿನದ ಪರಿಚಯ ಇದೆ, ತುಂಬ ದಿನದಿಂದ ಫ್ರೆಂಡ್ಶಿಪ್ ಇದೆ. ಎಲ್ಲಿ ಪ್ರೀತಿ ಹೆಚ್ಚಾಗಿರುತ್ತೋ ಅಲ್ಲಿ ಜಗಳಗಳು ಜಾಸ್ತಿ ಇರುತ್ತೆ, ಇನ್ಸೆಕ್ಯೂರಿಟಿ ಇರುತ್ತೆ. ಹಾಗಿರೋದ್ರಿಂದ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾನೇ ಇರುತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಈ ದಿನ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅವ್ರಿಗೆ. ಏನೋ ಸ್ಟಕ್ ಎನರ್ಜಿ ಬರ್ತಾ ಇದೆ, ಆದ್ರೂ ನಿಮ್ಮ ನೆನಪು ಆಗಾಗ ಬರ್ತಾ ಇರುತ್ತೆ. ಮತ್ತೆ ಫೈಟಿಂಗ್ ಬರ್ತಾ ಇದೆ ನೋಡಿ. ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಅವರೊಂದು ಅಟ್ರಾಕ್ಟಿವ್ ಪರ್ಸನ್ ಹಾಗನ್ಸುತ್ತೆ. ಚೆನ್ನಾಗಿ ಮಾತಾಡ್ತಾರೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ, ಆದರೆ ಹಾಗೆ ಈಗೋನೂ ಇದೆ ಅನಿಸುತ್ತೆ. ಎಲ್ಲರ ಜೊತೆ ಸೋಷಿಯಲ್ ಆಗಿರ್ತಾರೆ. ಆಗಾಗ ನೀವು ಅವ್ರನ್ನ ಕಂಟ್ರೋಲ್ ಮಾಡೋದಿದೆ, ಆದರೆ ಈ ವ್ಯಕ್ತಿ ನಿಮ್ಮ ಮಾತು ಕೇಳಲ್ಲ ಅನ್ನೋದಿದೆ. ಅವ್ರು ಇರೋದೇ ಹಾಗೆ, ಅವರನ್ನು ನೀವು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಿರೋದ್ರಿಂದನೇ ನಿಮ್ಮಿಬ್ಬರಲ್ಲಿ ಆಗಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾನೆ ಇರುತ್ತೆ, ಮಾತುಕತೆಗಳಾಗ್ತಾ ಇರುತ್ತೆ. ಆದರೆ ಈಗ ಇಲ್ಲೊಂದು ಸ್ಟಕ್ ಎನರ್ಜಿ ಬರ್ತಾ ಇದೆ. ಅವರನ್ನು ಬಿಟ್ಕೊಡೋಕ್ಕೆ ನಿಮ್ಗಿಷ್ಟ ಇಲ್ಲ, ನಿಮ್ಮನ್ನು ಬಿಟ್ಕೊಡೋಕೆ ಅವ್ರಿಗೂ ಇಷ್ಟ ಇಲ್ಲ. ಆದರೆ ಇಬ್ಬರ ಮಧ್ಯೆ ಇಲ್ಲಿ ಈಗೋ ಇದೆ. ಆಗಾಗ ಅವರು ನಿಮ್ಮ ಪ್ರಶ್ನೆಗಳಿಗೆ ಹೊರಟಾಗಿ ಉತ್ತರ ಕೊಡೋದಿದೆ. ನಾನು ಇರೋದೇ ಹೀಗೆ, ನಿನಗಿಷ್ಟ ಆದರೆ ಇರು, ಇಲ್ಲಾಂದರೆ ನನ್ನನ್ನು ಬಿಟ್ಬಿಡು, ಹಾಗೆ ಎಷ್ಟೋ ಸರಿ ನಿಮ್ಗೆ ಹೇಳಿರೋದಿದೆ ಅವರು. ಅದು ಅವ್ರ ಮನಸ್ಸಿಂದ ಬರೋ ಮಾತುಗಳಲ್ಲ ಅಂತ ನಿಮಗೂ ಗೊತ್ತು. ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ ನಿಮಗೆ. ಇವರೊಂದು ಅಟ್ರಾಕ್ಟಿವ್ ಆಗಿ ಮಾತಾಡೋ ವ್ಯಕ್ತಿ ಆದ್ರೂ ನಿಮ್ಗಾಗಾಗ ಹೊರಟಾಗಿ ಉತ್ತರಿಸೋದಿದೆ ಅವರು. ಇಲ್ಲೊಂದು ಸಿಂಹರಾಶಿ, ಕುಂಭರಾಶಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ, ಇಮೋಷ್ನಲ್ ಆಗಿದ್ದೀರಾ, ಆಗಾಗ ಈ ವ್ಯಕ್ತಿನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಯಾಕೆಂದರೆ ಅವರನ್ನು ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಇಲ್ಲೊಂದು ಮ್ಯಾಜಿಕ್ ಎನರ್ಜಿ ಇದೆ. ನೀವು ಇಲ್ಲಿ ಈ ವ್ಯಕ್ತಿಗೆ ಅಡಿಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಅವ್ರ ಮಾತುಗಳಿಗೆ, ಅವ್ರ ಕಾಲ್ಸ್ಗೆ, ಅವ್ರ ಮೆಸೇಜ್ಗೆ ನಿಮ್ಮ ಮನಸ್ಸು ಯಾವಾಗಲೂ ಕಾಯ್ತಾ ಇರುತ್ತೆ. ಪ್ರತಿದಿನ ಅವ್ರು ನೆನಪಾಗ್ತಾ ಇರುತ್ತೆ. ಒಂದಿನ ಅವ್ರು ಕಾಲ್ ಮಾಡ್ದಿದ್ರೆ, ಮೆಸೇಜ್ ಮಾಡ್ದಿದ್ರೆ ನೀವು ಯೋಚನೆ ಮಾಡೋದಿದೆ. ಅಲ್ಲಿ ಆತಂಕ ಇರುತ್ತೆ, ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವು ಯಾವಾಗಲೂ ಅವ್ರನ್ನ ಅಬ್ಸರ್ವ್ ಮಾಡೋದಿದೆ, ಸ್ಪೈ ಕೆಲಸ ಮಾಡೋದಿದೆ. ಇಲ್ಲಿಬ್ರಿಗೂ ಏನೋ ಏಜ್ ಡಿಫ್ರೆನ್ಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ವಾಟರ್ ಎನರ್ಜಿ ಬರ್ತಾ ಇದೆ. ಅವ್ರ ಮಾತುಗಳಿಗೆ
ನಿಮ್ಮ ಮನಸ್ಸು ನೀರಿನಂತೆ ಕರಗೋಗುತ್ತೆ. ಯಾವಾಗಲೂ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಸಮುದ್ರದ ಅಲೆಗಳ ಥರ ಆ ನೆನಪುಗಳು ನಿಮ್ಗೆ ಯಾವಾಗಲೂ ಬರ್ತಾ ಇರುತ್ತೆ. ಅವರನ್ನು ಮರೆಯೋ ಪ್ರಯತ್ನವೂ ಇದೆ ಇಲ್ಲಿ. ನೀವೊಂದು ಒಳ್ಳೆ ಜಾಬಲ್ಲಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹಾಗೆ ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅನ್ನೋ ಎನರ್ಜಿನೂ ಬರ್ತಾ ಇದೆ. ಏನೋ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ. ಇದು ತಪ್ಪು ಅನ್ನೋದು ಗೊತ್ತಿದೆ, ಮುಂದೆ ಫ್ಯೂಚರ್ ಇಲ್ಲ. ಆ ವ್ಯಕ್ತಿನ ಮರಿಬೇಕು ಅನ್ನೋ ಪ್ರಯತ್ನನೂ ನೀವು ಎಷ್ಟೋ ಸಲ ಮಾಡಿದ್ದೀರಾ. ಆದ್ರೂ ಅವ್ರ ಕಾಲ್ ಬಂದಾಗ, ಮೆಸೇಜ್ ಬಂದಾಗ ನೀವೆಲ್ಲ ಮರೆತು ಅವ್ರ ಜೊತೆ ಗಂಟೆಗಟ್ಟಲೆ ಮಾತಾಡೋದಿದೆ. ಆಗಾಗ ಜಗಳಗಳು ಮಾಡ್ಕೋತೀರಾ ಸರಿ, ಆದರೆ ಅಷ್ಟೇ ಬೇಗ ಕಾಂಪ್ರಮೈಸ್ ಆಗ್ತೀರಾ. ಆ ಸಿಟ್ಟು, ಜಗಳ, ಕೋಪ ಕ್ಷಣ ಮಾತ್ರದಲ್ಲಿ ಮರ್ತೋಗುತ್ತೆ ನಿಮಗೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ಇದು ಮುಂದೆ ಏನಾಗುತ್ತೆ? ಇಲ್ಲಿ ಕಂಟಿನ್ಯೂಟಿ ಇದೆಯಾ? ಎಸ್, ಔಟ್ಸೈಡರ್ ಅನ್ನೋದು ಬರ್ತದೆ ನೋಡಿ, ಪ್ರೊಜೆಕ್ಷನ್ಸ್. ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅನ್ನೋದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಪಾಲಿಟಿಕ್ಸ್ ಇದೆ, ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಹಾಗೆ ಧೈರ್ಯ ಮಾಡಿ, ಈ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನೋದಿದೆ. ಯಾವುದೇ ಮೂರನೇ ವ್ಯಕ್ತಿ ಆಗಿರಲಿ, ಯಾರೇ ಔಟ್ಸೈಡರ್ ಇರಲಿ, ಅಲ್ಲಿ ಪಾಲಿಟಿಕ್ಸ್ ಇರಲಿ, ಆಗಾಗ ಇಲ್ಲೊಂದು ಅಲೋನ್ನೆಸ್ ಇರುತ್ತೆ, ಬೇಜಾರು ಇರುತ್ತೆ. ಆದರೆ ವಿ ಆರ್ ದಿ ವರ್ಲ್ಡ್ ಅನ್ನೋ ಥರ ಮತ್ತೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ಆಗಾಗ ಅವ್ರು ಹೊರಟು ಮಾತಾಡಿದ್ರೂ ನಿಮ್ಮ ಮೇಲೆ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ. ಯಾವುದೋ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಇದೆ, ಹಾಗಿರೋದ್ರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಅಲ್ಲಿ ಬ್ಲಾಕೇಜಸ್ ಇರುತ್ತೆ, ಅಷ್ಟೊಂದು ಹ್ಯಾಪಿನೆಸ್ ಇಲ್ದಿದ್ರೂ ಈ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನೋದಿದೆ. ಆಗಾಗ ಲೋ ಫೀಲ್ ಆಗುತ್ತೆ ಸರಿ, ಅವ್ರ ಮಾತುಕತೆಗಳಿಂದ, ಅವ್ರು ಸೈಲೆಂಟ್ ಆಗಿರೋದ್ರಿಂದ ನಿಮಗೆ ಲೋ ಫೀಲ್ ಆಗುತ್ತೆ. ಎಷ್ಟೋ ದಿನ ಸೈಲೆಂಟ್ ಆಗಿರ್ತೀರಾ, ನನಗೆ ಯಾಕೆ ಬೇಕು ಅನ್ನೋ ಮನಸ್ಸೂ ಇರುತ್ತೆ. ಆದರೆ ಇದು ಹೀಗೆ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ. ನೀವು ಹೋಗೋ ದಾರಿನಲ್ಲಿ ಕಲ್ಲು ಮುಳ್ಳುಗಳಿದ್ರೂ ಧೈರ್ಯ ಮಾಡಿಕೊಂಡು ಮುಂದುವರಿತೀರಾ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಜೀವನನೇ ಹಾಗೆ, ನಾವೇನೋ ಅಂದ್ಕೊಂಡಿರ್ತೀವಿ, ಅದಿನ್ನೇನೋ ಆಗಿರುತ್ತೆ. ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನೋದು ಬರ್ತದೆ. ಇಂಪ್ರೂವಿಂಗ್ ಹೆಲ್ತ್, ಮತ್ತೊಂದು ಫರ್ಗಿವ್ನೆಸ್. ಬಾಟಮ್ನಲ್ಲಿ ಏನಿದೆ? ಅಬಂಡೆನ್ಸ್ ಅಂದಾಗ ಲಾಟ್ ಆಫ್ ಹ್ಯಾಪಿನೆಸ್, ಲಾಟ್ ಆಫ್ ಲವ್. ಹಾಗಿರೋದ್ರಿಂದನೇ ನಿಮಗೆ ಅವರು ಪ್ರತಿದಿನ ನೆನಪಾಗ್ತಾ ಇದ್ದಾರೆ. ಈ ದಿನ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಇಲ್ಲಿ ನೀವಿಬ್ಬರು ಎಷ್ಟೇ ಜಗಳಗಳಾಗಲಿ, ಯಾರೇ ಔಟ್ಸೈಡರ್ ಇರಲಿ, ಈ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನೋದಿದೆ. ಅಲ್ಲೊಂದು ಪ್ರೀತಿ ಭಾವನೆ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಮುಂದೆ ಏನಿದೆ ಇಲ್ಲಿ? ಮುಂದೆ ಬರುವ ತಿಂಗಳುಗಳಲ್ಲಿ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಅನ್ನೋದು ಬರ್ತದೆ. ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸಂತೋಷ ಇದ್ದರೆ ಅಲ್ಲಿ ಆರೋಗ್ಯನೂ ಇರುತ್ತೆ ಅಲ್ವಾ? ಇಲ್ಲೊಂದು ಫರ್ಗಿವ್ನೆಸ್ ಬರ್ತದೆ. ಏನೇನು ನಡೆದಿದೆ ಅದೆಲ್ಲ ಫರ್ಗಿವ್ ಮಾಡಿ ಮುಂದೆ ಹೋಗಿ ಅನ್ನೋದು ಏಂಜಲ್ನ ಮೆಸೇಜ್ ಆಗಿದೆ ನಿಮಗೆ. ಇಲ್ಲಿ ವಾಟರ್ ಎನರ್ಜಿ ಹಾಗೆ ಫೈರ್ ಎನರ್ಜಿ ಎರಡೂ ಮಿಕ್ಸ್ ಆಗ್ತಾ ಇದೆ. ಹಾಗಿರೋದ್ರಿಂದ ಇಲ್ಲೊಂದು ಅಬಂಡೆನ್ಸ್ ಇದೆ. ಅವ್ರ ಸಿಟ್ಟು ಕೋಪಗಳು ನಿಮ್ಮ ಪ್ರೀತಿಯಿಂದ ತಣ್ಣಗಾಗುತ್ತೆ. ಹಾಗಿರೋದ್ರಿಂದ ಈ ಕನೆಕ್ಷನ್ ಮುಂದುವರಿಯುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.